ಸ್ವಲ್ಪ ಸ್ನಾನ ಎಲ್ಲ ಮಾಡಿ ಸ್ವಲ್ಪ ಅವಲಕ್ಕಿಗೆ ಮೊಸರೆಲ್ಲ ಹಾಕಿ ತಿನ್ನುವಂಥದ್ದು. ಯಾಕೆ ನನ್ನ ಮಗಳು ತಯಾರು ಮಾಡಿರ್ತಾಳೆ. ಹೌದು, ನಮಗೆ ಬೇಕಾದದ್ದನ್ನು ಒಂದೇ ಬಹಳ ಚೆನ್ನಾಗಿ ಚಂದ ಮಾಡಿಕೊಂಡಂತೆ ಹೇಗೆ ಪರಿಮಳ ಬರ್ತಲ್ಲ. ಸ್ವಲ್ಪ ಹತ್ತಿರ ಬಾ. ಬೇಡ ಬೇಡ, ಸ್ವಲ್ಪ ಕಳೆದ ಮೇಲೆ ಮತ್ತೂ ಪರಿಮಳ ಬಂದಿ. ಹತ್ತಿರ ಬರಬೇಕಾದ ಅವಶ್ಯಕತೆಯೇ ಇಲ್ಲ, ದೂರದಲ್ಲಿಯೇ ನಿಮ್ಮ ಪರಿಮಳ ಬರ್ತಾ ಉಂಟು. ಯಾವತ್ತೂ ಹೀಗೆ ಬಂದಿಲ್ಲ. ಯಾಕೆ? ಗೊತ್ತಾಯ್ತು 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 ಗೊತ್ತಾಯ್ತು. ನನಗೆ ಬೇಕಾದದ್ದನ್ನು ಕೊಡದೆ ನೀನು ಬೇರೆ ಮಾತಾಡು. ಹೇಳಿದ ನಾವು ನನಗೂ ಅದೇ ಆಶ್ಚರ್ಯ ಆಗುವುದು. ನಾನು ಕರೆದ್ರೆ ಬರುವುದು ಬೇಕೋ ಬೇಡವೋ ಬೇಕೋ ಬೇಡವೋ ಅಂತ ಆಲೋಚಿಸುತ್ತಿದ್ದ ನನ್ನ ಮಗಳು ಇವತ್ತು ಸರಾಗವಾಗಿ ಕುಡಿದು ಕುಪ್ಪಳಿಸಿ ಧೈರ್ಯವಾಗಿ ಎದುರು ಬಂದು ನಿಂತಿದ್ದೇನೆ ಅಂತ ಹೇಳಿದ್ರೆ ದೊಡ್ಡ ಕೆಲಸ ಮಾಡಿದ್ದೇನೆ ಅಂತ ಅರ್ಥ ಅಲ್ವಾ? ದೊಡ್ಡ ಕೆಲಸವಾ? ಏನು ತೋಟದ ಕೆಲಸವಾ? ಇಲ್ಲ, ತೋಟದ ಕೆಲಸ ಅಲ್ಲ, ಸಣ್ಣದು ಅಂತ ಈಗ ಯಾರು ಮಾಡುವುದಿಲ್ಲಪ್ಪ. ಸಣ್ಣದು ಅಂತಲ್ಲ, ದೊಡ್ಡದು ಅಂತ ಕೂಡುವುದಿಲ್ಲ ಅಂತ ಮಾಡುವುದಿಲ್ಲ. ಅಲ್ಲ ಅಲ್ಲ, ದೊಡ್ಡದು ಅಂತ ಗೊತ್ತಾಗುವುದು ಯಾವಾಗ ಉದರಕ್ಕೆ ಬೆಂಕಿ ಬಿದ್ದಾಗ. ನಿನ್ನ ಭಾಷೆಯಲ್ಲೇ ಹೇಳ್ತೇನೆ ನಾನು. ಏನೋ ಒಂದು ತರವಾದಂತಹ ಈ ಭಾವವನ್ನು ತೋರಿಸುವವರೆಲ್ಲ ತಮ್ಮ ಸ್ವಂತ ಕೆಲಸದ ಬೇಳೆಯನ್ನು ಬೇಯಿಸಿಕೊಳ್ಳುವುದಕ್ಕೆ ನೀ ಹೇಳಿದ್ದು ನನಗೂ ಅನಿಸುವುದು ಏನೋ ಅಪ್ಪನ ಕೆಲಸವನ್ನು ನಾನು ಮಾಡಿ ಪೂರೈಸಿದ್ದೇನೆ ಎಂದು ವಿಶ್ವಾಸ, ಅಮಿತವಾದ ವಿಶ್ವಾಸ ನನಗೆ
ಗಂಡು ಮಗ ಆದ್ರೆ ನಾವು ಒಪ್ಪಿಕೊಳ್ತಿದ್ದೆ ಅಪ್ಪನ ಕೆಲಸ ಮಾಡುವುದು ಅಂತ. ಈ ಹೆಣ್ಣಾಗಿ ಹೋಗಿಯಲ್ಲ ಮಗ. ಈ ಗಂಡು ಮಕ್ಕಳೆಲ್ಲ ಅಪ್ಪನ ಕೆಲಸ ಮಾಡುವುದಿಲ್ಲಪ್ಪ, ಮಾಡಿದ್ರೆ ಹೆಣ್ಣು ಮಕ್ಕಳೇ ಮಾಡುವುದಪ್ಪ. ಒಳ್ಳೆದಾಗಿದೆ. ನಾನು ಹೋಗಿ ಹೇಳಿದೆ, ಅವಳ ಪರಿಚಯವನ್ನು ಕೇಳಿದೆ. ಜನ್ಮ ಜನ್ಮಾಂತರದ ಯೋಗವಮ್ಮ ನನ್ನ ತಂದೆ ಬಯಸಿರುವುದು. ಅವರು ಸಾಮಾನ್ಯನವರನ್ನೆಲ್ಲ ಬಯಸುವುದಿಲ್ಲ. ಎಷ್ಟು ಜನರನ್ನೆಲ್ಲ ನೋಡಿದ್ದಾರವರು. ಒಬ್ಬಳು ಹೆಣ್ಣಿನ ಎದುರು ಹಾಗೆ ಹೇಳುದ. ಅವರು ಸುಮಾರು ಜನರನ್ನೆಲ್ಲ ನೋಡಿದ್ದಾರೆ, ನೀನು ಅವರನ್ನು ಹಾಗೆ ಹೇಳಿದ್ದ. ಹಾಗೆ ಹೇಳಿದಾಗ ಹೆಣ್ಣಾದವಳಿಗೆ ಮಾತ್ಸರ್ಯ ಹುಡುಕಿ, ಹೌದಾ ಅವರನ್ನೆಲ್ಲ ಇನ್ಮೇಲೆ ನೋಡಬಾರದು, ಇನ್ನು ನನ್ನನ್ನೇ ನೋಡಬೇಕು ಅಂತ ಬರ್ತವಳಿ ಅಂತ ಹೇಳಿದ್ದು ನಾನು. ನಿನ್ನಲ್ಲಿ ನನ್ನ ವಾದ ಇಲ್ಲ, ಯಾಕಂದ್ರೆ ನೀನು ಹೆಣ್ಣು ತಾನೆ. ಹೌದಪ್ಪ, ನಿನಗೆ ಗೊತ್ತು ನಿಮ್ಮ ಭಾವ ಹೇಗೆ. ಅದನ್ನ ಅರ್ಥ ಮಾಡಿಕೊಂಡೆ ಹೇಳಿದ ಮೇಲೆ ಮತ್ತೆ ಅದಕ್ಕೂ ಅವಳು ಒಪ್ಪಲಿಲ್ಲಪ್ಪ. ಮತ್ತೆ ಹೇಳಿದೆ ನಮ್ಮಪ್ಪ ಬಹಳ ಜೋರು ಅಂತ ಹೇಳಿದೆ. ಹಾಗೆ ಹೇಳಿದ್ರೆ ಯಾವ ಹೆಣ್ಣು ಅಂದ್ರೂ ಒಪ್ಪಿಯಾಳ. ಕೆಲವರಿಗೆ ಆ ಜೋರಿನವನ ಹತ್ತಿರ ಹೋಗಿ ನಾವು ಯಾಕೆ ಹಾಳಾಗಿ ಹೋಗುವುದು ಅಂತ ಹೇಳಿ. ಅಲ್ಲ ಅವರು ಭಯ ಪಡುತ್ತಾರಲ್ಲ, ನಮ್ಮಪ್ಪ ಎಂತ ಹಿಂಸೆ ಕೊಡುತ್ತಾರೆ ಗೊತ್ತಾ ಅಂತ ಹೇಳಿದೆ. ನಿನಗೆ ಗೊತ್ತು ಕೇಳಿದ್ರೆ ನನ್ನ ಅಮ್ಮನಿಗೆ ದಿನವೂ ಹಿಂಸೆಯೇ ಪಟ್ಟದ್ದು ಅಂತ ಹೇಳಿದೆ. ಹಾಗಾದ್ರೆ ಹೆದರಬಹುದಲ್ಲ ಅವರು. ಹೆದರಿ ಒಪ್ಪುತ್ತಾಳೆ ಎಂದು. ಹಾಗೆ 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 ಚತುರೋಪಾಯಗಳು ಅಂತ ಉಂಟು. ಸಾಮ ದಾನ ಭೇದ ದಂಡ ಹೀಗೆಲ್ಲ ಒಂದೊಂದು ರೀತಿಯಲ್ಲಿ ತೋರಿಸುವುದು. ನಮ್ಮಪ್ಪ ಹಾಗೆ ಹೀಗೆ, ಅದಕ್ಕೆ ಒಪ್ಪದೇ ಇದ್ರೆ ನಮ್ಮಪ್ಪ ಹೀಗೆ ಹೀಗೆ ಎಲ್ಲ ಪೂರ್ಣ. ಇನ್ನು ಕೇಳಲಿಕ್ಕೂ ಹೇಳಲಿಕ್ಕೂ ಬಾಕಿ ಇಲ್ಲ. ಅಷ್ಟರ ನನ್ನ ಬಗ್ಗೆ ಹೇಳಬೇಕಾದ್ರೆ ನೀನೇ ಆಗಬೇಕು ಮಗ. ಹೇಳಿದ ತಕ್ಷಣ ಮದನನಂತಿರುವಂತಹ ನಿಮ್ಮ ಭವಿಷ್ಯದ ಸದನಕ್ಕೆ ಅವಳು ಚೆಲುವಿನ ವದನದಿಂದ ಬಂದಳು. ನನ್ನ ಜೊತೆಯೇ ಬಂದಳು. ಇಲ್ಲಿಯೇ ಬಂದಳು, ಈ ಹೊಸ್ತಿಲ ತನಕ ಬಂದಳು. ಬಂದು ನಾನು ತಿರುಗಿ ನೋಡುತ್ತೇನೆ, ಗೊಳ್ಳನೆ ನದಿಯಾಗಿ ಹರಿದು ಹೋದಳು. ನದಿಯಾಗಿ ಹರಿದು ಹೋದಳು. ಯಾರು ಅವಳು ಎಂತದು? ಗೊಳ್ಳನೆ ನದಿಯಾಗಿ ಹರಿದು ಹೋದಳು. ಎಲ್ಲ ಸತ್ಯವಿದು. ನೀನ್ ಯಾರಲ್ಲಿ ಮಾತಾಡುವುದು ಅಂತ ಪ್ರಜ್ಞೆ ಉಂಟಾ ನಿನಗೆ? ನಿನ್ನ ತಲೆ ಕಂಕುಳ ಮೇಲು, ಕಂಕುಳ ಎಡೆಯಲ್ಲಿ ಉಂಟಾ, ಕುತ್ತಿಗೆಯ ಮೇಲುಂಟಾ? ನಿಮಗೆ ಕಾಣ್ತದಲ್ಲಪ್ಪ. ಕಾಣಿಸ್ತದೆ. ನಿನ್ನದ್ದೇ ಉಂಟು ಅಂತ ನೀನು ಹೇಳು. ನಾರಿ ನದಿಯಾಗಿ ಹೋದಳು, ನೀರಾದಳು. ನದಿ ನೀನು ಮಾಡಿದ್ದ ಅಲ್ಲ ಅವಳಾದದ್ದ? ನದಿಯೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯಪ್ಪ. ನದಿ ಹೋಗಿದ್ದಾಳೆ ಎನ್ನುವ ವಾಕ್ಯವನ್ನು ನೀನಾಗಿ ಮಾಡಿದ್ದ ಅವಳಾದದ್ದ? ಅವಳಾದದ್ದು ತೋರಿಸು. ನದಿಯಾಗಿ ಹರಿದು ಹೋಗಿದ್ದಾಳೆ ಅಂತ ಆದ್ರೆ ಇಲ್ಲಿಂದಲೇ ಹುಟ್ಟಿದ್ದು ತಾನೆ. ವಾಹಿನಿಯೊಂದು ಹುಟ್ಟಬೇಕು ಅಂತಾದ್ರೆ ಉಗಮ ಸ್ಥಾನದಲ್ಲಿ ಏನಾದರೂ ಅದರ ಕುರುಹು ಬೇಕೋ ಬೇಡ? ಅದನ್ನೆಲ್ಲ ಹೇಳಿದ್ದು. ಮೂಲ ಗಂಗೆಗೆ ಹೋದೆವು, ಮೂಲ ಕಾಶಿಗೂ ಇಲ್ವಾ? ಹೇಳು, ಏನುಂಟು ಕುರುಹು ಇಲ್ಲಿ? ಹೆಣ್ಣೊಬ್ಬಳು ನೀರಾಗಿ ಹೋಗಿದ್ದಾಳೆ ಎನ್ನುವುದಕ್ಕೆ ಸಾಕ್ಷಿ ಯಾರುಂಟು? ನೀರು ಹರಿದ ಮೇಲೆ ನೋಡಿ, ಇಲ್ಲಪ್ಪ. ನೀರು ಹರಿದು
ಹರಿಯುವಂತ ನದಿಯಾಗಿರಬೇಕು. ಓಹೋ, ಎಲ್ಲ ಕಂಡಲ್ಲಿ ಸಮಸ್ಯೆ ಉದ್ಭವಿಸಬಾರದು ಎಂಬ ಉದ್ದೇಶದಿಂದ ನಾನು ಇಲ್ಲೇ ಹರಿದಿದ್ದೇನೆ ಎಂದು ಗೊತ್ತಾಗಬಾರದು ಎಂಬ ಭಾವನೆಯಿಂದ ಮೇಲಿನವರು ಕೆಳಗಿನವರು ಯಾಕೆ ಮುಂದೆ ಯುದ್ಧ ಮಾಡಬೇಕು? ಆದ್ದರಿಂದ ಯಾವುದೇ ಕುರುಹು ಇಲ್ಲದೆ ಅವಳು ಹರಿದು ಹೋಗಿರಬೇಕು, ಸಮುದ್ರವನ್ನು ಸೇರಿರಬೇಕು. ಒಮ್ಮೆ ಸಮುದ್ರದ ಹೋಗಿ ಬರೋಣವಾ? ಹಲ್ಲು ಕಳಚಿಯನ್ನು ಗೊತ್ತು. ಮುಂದವ ಹೇಗೂ ನಮ್ಮ ಜಾತಿಗೆ ಸ್ವಂತನಲ್ಲಿ ಮಗ ಇವ ಇದ್ದದನ್ನು ತೆಗೆದನು ಗೊತ್ತು. ಹೇಳು, ಮಾತಾಡುವುದಿಲ್ಲ. ಮಾತಾಡುವುದಿಲ್ಲ ನೀನು ಮುಖ್ಯವಾಗಿ ಅವಳನ್ನು ನೀನು ಏನೋ ಮಾಡುವಾಗ ಗೊತ್ತಾಗ್ಲಿಲ್ಲಲ್ಲ ನಿನಗೆ ನನ್ನ ಸ್ವಭಾವ ಏನು ಅಂತ ಗೊತ್ತಿದ್ದು. ನನಗೆ ವಂಚನೆ ಮಾಡಿದವಳು ನನ್ನ ಮಗಳಲ್ಲ, ನನ್ನ ಶತ್ರು ಅವಳು. ಶತ್ರುವಿನ ವಿಶೇಷವೇ ನನ್ನ ಪರಮ ಲಕ್ಷ್ಯ. ನನಗೆ ಬೇಕಾದದ್ದನ್ನು ಸಂಯೋಜಿಸಿಕೊಳ್ಳುವಲ್ಲಿ ಯಾರಾದರೂ ಆತಂಕ ಮಾಡಿದರು ಅಂತಾದ್ರೆ ನಿನಗಾದ ಕಾರಣ ಇಷ್ಟು, ಬಾಕಿದ್ದವರಿಗಾದ್ರೆ ಎಷ್ಟು ಅಂತ ಮತ್ತೆ ನೋಡು. ನೀ ಮಾಡಿದ್ದನ್ನು ಅನುಭವಿಸು. ಮುಗಿ ಮುಗಿ No
ಅಯ್ಯೋ ದೇವರೇ, ಅಯ್ಯೋ ನನ್ನನ್ನು ರಕ್ಷಿಸುವುದಕ್ಕೆ ಹೋಗಿ ನೀನೆಂತ ಸ್ಥಿತಿಗೆ ಒಳಗಾದೆ ನೋಡು.